ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ ಗಾಯ್ಸ್, ಸೊ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದಿದ್ದೀರೋ, ವಿಸಿಟ್ ಮಾಡಿದಿರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡೇನಿಲ್ಲ ಅಲ್ವಾ? ಸೊ ನನಗೂ ನಿಮ್ಮ ಸಪೋರ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಇನ್ನೂ ಜಾಸ್ತಿ ಅಪಾರ್ಚುನಿಟೀಸ್ನ ಪ್ರೊವೈಡ್ ಮಾಡೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ವೆಲ್ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವೆಲ್ ಗೈಸ್, ಸೊ ನಾನು ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು ಪಾರ್ಟ್ 1 ಬಗ್ಗೆ ಹೇಳಿದ್ದೀನಿ. ಇದು ಬಂದು ಪಾರ್ಟ್ 2 ಅಲ್ಲಿ ಸೆಕೆಂಡ್ ಪ್ಯಾಕೇಜ್ ಬಂದು ಸುಪ್ರೀಂ ಪ್ಯಾಕೇಜ್ ಅಂತ. ಓಕೆ, ಸೊ ಸುಪ್ರೀಂ ಪ್ಯಾಕೇಜಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ವರೆಗೂ ನೋಡಿ. ಓಕೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ ಕೇಸ್ ಸ್ಕಿಪ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಮಿಸ್ ಆಗುತ್ತೆ. ಓಕೆ, ವೆಲ್ ಗೈಸ್, ಸೊ ಇದು ಬಂದು ಪ್ಯಾಕೇಜ್ ಬಂದು ಸುಪ್ರೀಂ ಪ್ಯಾಕೇಜ್. ಓಕೆ, ಸಾರಿ, ಸುಪ್ರೀಂ ಪ್ಯಾಕೇಜ್. ಸೊ ಸುಪ್ರೀಂ ಪ್ಯಾಕೇಜಲ್ಲಿ ಯಾವ ರೀತಿ ಅಂದರೆ 30+ ನಿಮಗೆ ಕೋರ್ಸಸ್ಗಳು ಸಿಗ್ತಿದೆ. ಅದು ಕೂಡ ಲೈಫ್ ಟೈಮ್ ಅಪಾರ್ಚುನಿಟಿ ಇದೆ. ಸೊ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲ ಕೋರ್ಸಸ್ಗಳು ನಿಮಗೆ ಲೈಫ್ ಟೈಮ್ವರೆಗೂ ಸಿಗುತ್ತೆ. ನಿಮ್ಮ ಫ್ಯಾಮಿಲಿಲಿ ಯಾರು ಬೇಕಾದ್ರೆ ನಿಮ್ಮ ಅಮ್ಮ, ತಮ್ಮ, ತಂಗಿ, ಅಪ್ಪ, ಅಣ್ಣ ಎಲ್ಲರೂ ಕೂಡ ಕಲಿಬೋದು, ನೋ ಪ್ರಾಬ್ಲಮ್. ಯಾಕಂದರೆ ಅದಕ್ಕೆ ಯಾವುದೇ ರೀತಿ ಏಜ್ ಅವಶ್ಯಕತೆನೇ ಇಲ್ಲ. ಓಕೆ, ಎಲ್ಲರೂ ಕೂಡ ಕಲಿಯೋ ಅವಕಾಶ ಇದೆ. ಓಕೆ, ಸೊ ಇಲ್ಲಿ ಅಪಾರ್ಚುನಿಟಿ ಬಂದು ಲೈಫ್ ಟೈಮ್ವರೆಗೂ ಇರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಹೇಳ್ದಂಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ಇಲ್ಲಿ ನೀವು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ಬೋದು, ಜಾಬ್ಸ್ ಕೂಡ ಮಾಡ್ಬೋದು ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಸ್ಕಿಲ್ಸ್ನ ಕಲಿತು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ಓಕೆ ಇನ್ವೆಸ್ಟ್ ಮಾಡಿ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಈ ಥರ ಅಪಾರ್ಚುನಿಟೀಸ್ ಇರುತ್ತೆ. ಓಕೆ, ಸೊ ಒಂದು ಕಂಪ್ಲೀಟಾಗಿ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕಂದ್ರೆ ಏನೆಲ್ಲ ಮಟೀರಿಯಲ್ಸ್ ಬೇಕು, ಏನೆಲ್ಲ ಸ್ಕಿಲ್ಸ್ ಬೇಕು, ಸೊ ಈ ಪ್ಯಾಕೇಜಸಲ್ಲೂ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ಇದರದ್ದು ಹೇಳಬೇಕಂದ್ರೆ ಇಲ್ಲಿ ನೀವು ಲೈಫ್ ಟೈಮ್ವರೆಗೂ ಕಲಿಯೋದ್ರಿಂದ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದೇನೆಂದರೆ ಹೇಳ್ದಂಗೆ ಆಲ್ರೆಡಿ ಎಕ್ಸ್ಟ್ರಾ ಒಂದು ನಿಮಗೆ ಅರ್ನಿಂಗ್ ಸಿಸ್ಟಮ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಅದು ಕೂಡ ಒಂದು ಲೈಫ್ ಟೈಮ್ವರೆಗೂ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ, ಸೊ ಅದು ಒಂದು ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್. ಓಕೆ, ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಯಾವ ರೀತಿ ಅಂದರೆ ಕಂಪ್ನಿಯಲ್ಲಿರುವ ಪ್ರಾಡಕ್ಟ್ಗಳನ್ನ ಅಂದರೆ ಸರ್ವಿಸ್ ಇದೆ ಅಲ್ವಾ, ಇವಾಗ ಸ್ಕಿಲ್ಸ್ ಇದೆ ಅಲ್ವಾ, ಅವು ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಯಾರೇ ಆಗಿರ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ಪ್ರಮೋಟ್ ಮಾಡೋದ್ರಿಂದ ನೀವು 2000ಇಂದ 14,000ವರೆಗೂ ನೀವು ಅರ್ನಿಂಗ್ನ ಮಾಡ್ತೀರಾ. ಅದು ಕಂಪ್ನಿ ಕಡೆಯಿಂದ. ಓಕೆ, ಸೊ ಈ ಅಪಾರ್ಚುನಿಟಿ ಇದೆ. ಫಾರ್ ಎಕ್ಸಾಂಪಲ್ ಶೇರಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಲಾಸ್ ಇಲ್ಲ. ಯಾಕಂದರೆ ನೋಡ್ಬೋದು, ಇವಾಗ ಯಾವುದೇ ಒಂದು ಕಂಪ್ನಿದು ಪ್ರಾಡಕ್ಟ್ ಆಗಿರ್ಬೋದು ನಾವು ಇನ್ನೊಬ್ಬರಿಗೆ ಪ್ರಮೋಟ್ ಮಾಡಿದಾಗ ಇವಾಗ ತುಂಬ ಕಂಪ್ನೀಸ್ ಎಷ್ಟೋ ಪ್ರಮೋಟ್ ಮಾಡ್ತಿದೆ. ಮೊಬೈಲ್ ಬಂದಮೇಲೆ ಆ್ಯಪಲ್ದಾಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಅವ್ರವ್ರ ಯುನೀಕ್ ಐಡಿಯಾಗಳನ್ನ ತೊಗೊಂಡು ಅವರು ಆ್ಯಡ್ಸ್ ಮೂಲಕನ ಮಾಡ್ತಿದ್ದಾರೆ, ರೈಟ್? ಸೊ ಎಸ್, ಇವಾಗ ಒಂದು ನಮ್ಮ ಹತ್ರ ಒಂದು ಮಟೀರಿಯಲ್ ಇದೆ ಅಂದರೆ ಡೆಫಿನೆಟ್ಲಿ ನಾವು ಇದನ್ನು ಎಕ್ಸಾಂಪಲ್ ಚಸ್ಮಾ ಅಂತ ಅನ್ಕೊಳ್ಳಿ. ನಾವು ಚಸ್ಮಾನ ಇದನ್ನು ನಾವು ಇನ್ನೊಬ್ರಿಗೆ ಮಾರಬೇಕಂದ್ರೆ ಡೆಫಿನೆಟ್ಲಿ ನಮ್ಮ ಕಸ್ಟಮರ್ ಬೇಕೇ ಬೇಕು, ರೈಟ್? ಸೊ ನಾವು ಸೇಲ್ ಮಾಡೋಕ್ಕೋಸ್ಕರನೇ ಅಲ್ವಾ ಸೊ ನಮ್ಮ ಪ್ರಾಡಕ್ಟ್ನ ನಾವು ರೆಡಿ ಮಾಡಿರೋದು. ಸೊ ನೀವಿಲ್ಲಿ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಪ್ರಾಡಕ್ಟ್ನ ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ಗೆ ಪೇ ಮಾಡಿ ಅಂತ ಅನ್ನೋಕ್ಕೆ. ಸೊ ನೀವು ಇಲ್ಲಿ ಜಸ್ಟ್ ನೀವು ಆಲ್ರೆಡಿ ಎನ್ರೋಲ್ ಆಗಿರ್ತೀರ, ಅದೇ ಸ್ಕಿಲ್ಗಳನ್ನ ನೀವು ಯೂಸ್ ಮಾಡಿಕೊಂಡು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸ್ಕಿಲ್ನ ಪ್ರಮೋಟ್ ಮಾಡೋದ್ರಿಂದ ಆರಾಮಾಗಿ ನೀವು ಇನ್ಕಮ್ನ ಜನರೇಟ್ ಮಾಡ್ಬೋದು. ಇವಾಗ ತುಂಬ ಕಂಪ್ನೀಸ್ ಅಫಿಲಿಯೇಟ್ ಮಾರ್ಕೆಟರ್ಸ್ನ ಹೈರ್ ಮಾಡ್ತಿದ್ದಾರೆ. ಯಾಕಂದರೆ ಕಮ್ಯುನಿಕೇಷನ್ ಕೂಡ ಜಾಸ್ತಿ ಚಲೋತ್ನಾಗಿದ್ದು ಆ್ಯಂಡ್ ಆಲ್ಸೋ ಅವರು ಸೇಲ್ಸ್ ಇನ್ಕ್ರೀಸ್ ಮಾಡೋದ್ರಿಂದನೂ ಕೂಡ ಅವರು ಕಂಪ್ನಿ ಕಡೆಯಿಂದ ಬೆನಿಫಿಟ್ ಆಗಿ ಎಷ್ಟೋ ಜನಕ್ಕೆ ಅಫಿಲಿಯೇಟ್ ಮಾರ್ಕೆಟರ್ಸ್ನ ಹೈರ್ ಮಾಡ್ತಿದ್ದಾರೆ, ಪ್ರಮೋಟರ್ಸ್ ಕೂಡ ಹೈರ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಅದನ್ನು ಫ್ರೀ ಆಫ್ ಕಾಸ್ಟಲ್ಲೂ ಕಲಿತೀರಾ. ಓಕೆ, ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಕಲಿತು ಇಲ್ಲೇ ವರ್ಕ್ ಕೂಡ ಮಾಡೋದಕ್ಕೆ ಅದು ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲೇ ಸ್ಕಿಲ್ಸ್ಗಳನ್ನ ಕಲಿಯೋದ್ರಿಂದ ನೀವು ಫ್ರೀಲಾನ್ಸಿಂಗ್ ವರ್ಕ್ ಮಾಡೋದು. ಫ್ರೀಲಾನ್ಸಿಂಗ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದನ್ನು ಎಲ್ಲ ಲ್ಯಾಂಗ್ವೇಜಸಲ್ಲಿದೆ. ಸೊ ನೀವೇನಾದರೂ ತೆಲುಗು ಬರೋರಾ, ತಮಿಳ್ ಬರೋರಾ, ಆ್ಯಂಡ್ ಇಂಗ್ಲೀಷ್, ಹಿಂದಿ, ಕನ್ನಡ ಆಲ್ಸೋ. ಓಕೆ, ಸೊ ಕನ್ನಡದಲ್ಲಿ ಫ್ರೀಲಾನ್ಸಿಂಗ್ ವರ್ಕ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಟ್ರೈನ್ ಮಾಡ್ತಾರೆ. ಓಕೆ, ಸೊ ಕಂಪ್ಲೀಟಾಗಿ ಕನ್ನಡದಲ್ಲಿ ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಎಫರ್ಟ್ ಹಾಕಲೇಬೇಕು. ಓಕೆ, ಸೊ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಮೇಲೆ ನಾನು ಅರ್ನಿಂಗ್ ಮಾಡಬೇಕಂತ ಕೂತ್ರೆ ಡೆಫಿನೆಟ್ಲಿ ಅದಕ್ಕೆ ಬೇಸಿಕ್ ಸ್ಟೇಬಲ್ ಇರುತ್ತೆ. ಓಕೆ, ಪ್ರೊಸೆಸ್ ಇರುತ್ತೆ ಒಂದಿಟ್ಟು. ಓಕೆ, ಆ ಪ್ರೊಸೆಸ್ಸಲ್ಲಿ ನಾವು ಒಂದಿಷ್ಟು ಸ್ಟೆಪ್ಸ್ಗಳನ್ನ ಕಲಿಬೇಕಾಗುತ್ತೆ. ಸೊ ಸ್ಟಡೀಸ್ ಮಾಡಬೇಕಾಗುತ್ತೆ, ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಅವಾಗ ನಮಗೆ ಅರ್ನಿಂಗ್ಸ್ ಮಾಡೋದಕ್ಕೆ ಏಬಲ್ ಆಗ್ತೀವಿ, ರೈಟ್? ಸೊ ಹಾಗಾಗಿ ನೀವು ಏನಾದರೂ ಇಂಟ್ರೆಸ್ಟೆಡ್ ಅನಿಸಿದ್ರೆ ಆ್ಯಂಡ್ ಇವತ್ತು ನೀವು ಎನ್ರೋಲ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನೋಡ್ತಿರೋರು ಸೊ ಬೇಗನೆ ಅಪಾರ್ಚುನಿಟಿ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಒಂದ್ಸರಿ ತಿಳ್ಕೊಂಡು ನಿಮ್ಮ ಏನೇ ಡೌಟ್ಸ್ ಕೂಡ ಒಂದ್ಸಲ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ, ಟ್ರಸ್ಟ್ ಅನ್ನಿಸ್ಲಿಲ್ವಾ, ನೋ ಪ್ರಾಬ್ಲಮ್, ಯು ಕ್ಯಾನ್ ಇಗ್ನೋರ್ ದಿಸ್ ಈಸಿ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಯಾವುದೇ ರೀತಿ ಫೋರ್ಸ್ ಇಲ್ಲ ಆ್ಯಂಡ್ ಕನ್ವಿನ್ಸ್ ಕೂಡ ಇಲ್ಲ. ಯಾಕಂದರೆ ಇಲ್ಲಿ ಅರ್ನಿಂಗ್ಸ್ ಆ್ಯಂಡ್ ಇಲ್ಲಿ ಸ್ಕಿಲ್ಸ್ನ ಕಲಿಯೋದ್ರಿಂದ ಸೊ ನಿಮಗೆ ಬೆನಿಫಿಟ್ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿ ಲೈಫ್ ವೇಕ್ ಇಲ್ಲ. ಓಕೆ, ಸೊ ಇದು ಆಲ್ರೆಡಿ 5th ಇಯರ್ ಮುಗಿದೋಗಿದೆ, 6th ಇಯರ್ ಇದೆ. ಓಕೆ, ಅಂದರೆ ಈ ಪ್ಲ್ಯಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿ. ಓಕೆ,
ಸೊ ಹಾಗಾಗಿ ಸೊ ಇಲ್ಲಿ ನೀವೇನಾದರೂ ಎನ್ರೋಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಸುಪ್ರೀಂ ಪ್ಯಾಕೇಜಲ್ಲಿ ಎನ್ರೋಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಸೊ ಇದರಲ್ಲಿ ಹೇಳ್ದಂಗೆ 30+ ಕೋರ್ಸಸ್ ಬರುತ್ತೆ, ಲೈಫ್ ಟೈಮ್ ಅಪಾರ್ಚುನಿಟಿ ಇರುತ್ತೆ. ಆ್ಯಂಡ್ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ. ಫಸ್ಟ್ ಆಫ್ ಆಲ್ ವೆಬ್ಸೈಟ್ ಪ್ರೈಸ್ ಬಂದಿದ್ದು 17,700 ಇದೆ. ಓಕೆ, ಸೊ ಇದು ತುಂಬ ಜಾಸ್ತಿ ಅನಿಸುತ್ತೆ ಮ್ಯಾಮ್ ಅಂತ. ಜಾಸ್ತಿ ಇಲ್ಲವೇ ಇಲ್ಲ. ಸೊ ನೀವು ಜಸ್ಟ್ 30 ಕೋರ್ಸ್ನ ಇಲ್ಲಿ ಲೈಫ್ ಟೈಮ್ವರೆಗೂ ಸಿಗ್ತಿದೆ ಅಂದರೆ ಇದು 17,000 ಏನೂ ಅಲ್ಲವೇ ಅಲ್ಲ ನನ್ನ ಪ್ರಕಾರ ನೋಡಿದೆ. ಯಾಕಂದರೆ ಅಷ್ಟೊಂದು ವ್ಯಾಲ್ಯೂಯೇಬಲ್ ಸ್ಕಿಲ್ಸ್ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ನಿಮಗೆ ಕಂಪ್ನಿ ಕಡೆಯಿಂದ ಎಂಡ್ ಟು ಎಂಡ್ ಸಪೋರ್ಟ್ ಇದೆ, ಸಪೋರ್ಟ್ ಸಿಸ್ಟಮ್ ಇದೆ. ಆ್ಯಂಡ್ ನನ್ನ ಕಡೆಯಿಂದ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ, ವಿತ್ ನನ್ನ ಕನ್ನಡ ಮೆಂಟರ್ಶಿಪ್ ಲೈಫ್ ಟೈಮ್ವರೆಗೂ ಸಿಗುತ್ತೆ ನಿಮಗೆ. ಓಕೆ, ಸೊ ನನ್ನ ಮೆಂಟರ್ಶಿಪ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 11,800 ಆಗುತ್ತೆ. ಓಕೆ, ಪ್ಲಸ್ GST. ಓಕೆ, ಪ್ಲಸ್ GST ಕೂಡ ಕೂಡ್ಬಿ ನಿಮ್ಗೆ ಮಾಡ್ಬೋದು, ಎನ್ರೋಲ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಿಮಗೆ ಆರಾಮೋಗಿ ನೀವು ನನ್ನ ಟೀಮಲ್ಲಿ ಬಂದು ಕೂಡ ಅರ್ನಿಂಗ್ಸ್ನ ನೀವು ಮಾಡೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಕಂಪ್ಲೀಟಾಗಿ. ಓಕೆ, ನೋ ವರೀಸ್. ಓಕೆ, ಸೊ ತುಂಬ ಜನ ನನಗೆ ಕೂಡ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ನಾನು ಇವ್ರ ಹತ್ರ ನನ್ನ ಕಾಂಟ್ಯಾಕ್ಟಲ್ಲಿ ಬಂದು ಕೂಡ ಅವ್ರಿಗೆ ಬೇರೆಯವ್ರ ಕಡೆ ಹೋಗಿ ಎನ್ರೋಲ್ ಮಾಡಿ ಅವ್ರು 2 ಡೇಸಲ್ಲಿ 1 ಡೇಲಿ ಇವ್ರ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಅವ್ರು ಮತ್ತೆ ನನ್ನ ಕಡೆ ಬಂದು ಅಗೇನ್ ಅದೇ ಹೇಳ್ತಿದ್ದಾರೆ. ಸೊ ಅಗೇನ್ ನಾನು ಐ ಆಮ್ ಟೀಚಿಂಗ್ ದೆಮ್. ಓಕೆ, ದೆಮ್ ಆಲ್ಸೋ. ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ಓಕೆ ಅನಿಸುತ್ತೆ ಸಮ್ ಪೀಪಲ್ಗೆ ಏನೋ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅವರು ಆ ರೀತಿ ಮಾಡೋದನ್ನ ಏನು ಟೀಚ್ ಮಾಡೋದನ್ನ ಏನೂ ಇದು ಆಗೋದಿಲ್ಲ ಅಲ್ವಾ. ಸೊ ನಾನು ಕೂಡ ಸ್ಟೆಪ್ಸ್ಗಳನ್ನ ಅವ್ರಿಗೆ ಹೇಳ್ಕೊಡ್ತಿರ್ತೀನಿ. ಸೊ ಯಾವ ರೀತಿ ನೀವು ಸ್ಟೆಪ್ನ ಫಾಲೋ ಮಾಡಿ ಅಂತ. ಓಕೆ, ಸೊ ನೋ ವರೀಸ್ ಗಾಯ್ಸ್. ಸೊ ನೀವು ಏನಾದರೂ ಹಾಗಾದರೆ ಎನ್ರೋಲ್ ಮಾಡಿದ್ರು ಕೂಡ ನಾವು ಅವ್ರಿಗೂ ಕೂಡ ಮಾಡ್ತೀನಿ. ನೀವು ಎನ್ರೋಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ ವೆಲ್ಕಮ್. ಓಕೆ, ಸೊ ಅಪಾರ್ಚುನಿಟಿ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ನೀವು ಮೂವ್ ಆನ್ ಆಗೋದು ಬೆಟ್ರ್. ಓಕೆ, ಸೊ ಅಪಾರ್ಚುನಿಟಿ ಗೊತ್ತಿಲ್ಲ, ಯಾರೋ ಏನೋ ಹೇಳಿದ್ರೆ ಅಲ್ಲಿ ಏನು ನೀವು ಇನ್ನೊಬ್ಬರ ಮಾತನ್ನ ಕಿವಿಗೆ ಹಾಕೋಬೇಡಿ. ಯಾಕಂದರೆ ಅವ್ರಿಗೆ ಅಲ್ಲಿ ಎಫರ್ಟ್ ಹಾಕಿ ಕೆಲಸ ಮಾಡೋಕ್ಕೆ ಆಗಿರಲ್ಲ. ಸೊ ಹಾಗಾಗಿ ಅರ್ನಿಂಗ್ಸ್ನ ಮಾಡಿರಲ್ಲ. ಸೊ ಅವರು ಸ್ಕಿಲ್ಸ್ನ ಕಲಿಯೋದಕ್ಕೆ ಅಲ್ಲಿ ಬಂದಿರುತ್ತಾರೆ. ಸೊ ಸ್ಕಿಲ್ಸ್ನ ಕಲಿತು ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮಾಡಬೇಕು. ಸೊ ಸಿಸ್ಟಮ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಮೂವ್ ಆನ್ ಆಗೋದು ಬೆಸ್ಟ್ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಇನ್ನೊಬ್ಬರ ಮಾತನ್ನ ಕೇಳಬೇಡಿ ನೀವು. ಓಕೆ, ಸೊ ನಿಮಗೇನು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡಿ. ಇನ್ನೊಬ್ರಿಗೆ ಅವ್ರಿಗೆ ಎಫರ್ಟ್ ಹಾಕಿ ವರ್ಕ್ ಮಾಡೋಕ್ಕಾಗಿರಲ್ಲ. ಸೊ ಅದರಲ್ಲಿ ನಾನು ಜಾಯ್ನ್ ಆದೆ, ನಾನು 15,000 ವೇಸ್ಟ್ ಮಾಡಿಕೊಂಡೆ, 20,000 2,000 ವೇಸ್ಟ್ ಮಾಡಿಕೊಂಡೆ. ನೋ ಬೇಗ. ಸೊ 16,000 ವೇಸ್ಟ್ ಮಾಡಿಕೊಂಡೆ ಅಂತ ಎಲ್ಲಾನು ಜೆನ್ಯೂನ್ ಇದೆ. ಎಲ್ಲರೂ ಕೂಡ ಇಲ್ಲಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ ಅಂದರೆ ಎಫರ್ಟ್ ಹಾಕಿನೇ ಅರ್ನಿಂಗ್ಸ್ ಮಾಡ್ತಾರೆ. ಸೊ ಯಾರು ಅರ್ನಿಂಗ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರಲ್ವಾ, ಸೊ ಡೆಫಿನೆಟ್ಲಿ ಅವರು ಇಲ್ಲಿ ಎಫರ್ಟ್ ಹಾಕಿರಲ್ಲ. ಸೊ ಜಸ್ಟ್ ನಾವು ಹೋದ್ಮೇಲೆ ಡೈರೆಕ್ಟಾಗಿ ಅರ್ನಿಂಗ್ಸ್ ಮಾಡ್ತೀನಿ ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಅದನ್ನೇ ಪ್ರೋಸೆಸ್ ಇರುತ್ತೆ. ದುಡ್ಡೇನು ಸುಮ್ಮನೆನಾ? ದುಡ್ಡು ಬರಬೇಕಂದ್ರೆ ರೈಟ್. ಸೊ ದುಡ್ಡು ಅರ್ನ್ ಮಾಡಬೇಕಂದ್ರೆ 10+2+4 ಇಯರ್ಸ್ ಅಷ್ಟು ಇನ್ವೆಸ್ಟ್ ಮಾಡಿನೂ 1 ಮಂತ್ ಆದಮೇಲೆ ಅಲ್ಲಿ ಹೋಗಿ ನಾವು ಅರ್ನಿಂಗ್ಸ್ನ ಮಾಡ್ತೀವಿ ಅಂದಮೇಲೆ ಅದು ಕೂಡ ನಮ್ಮ ಕೈ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ರೂ ನಾವು ಅರ್ನಿಂಗ್ಸ್ನ ಮಾಡೋದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಅಂದಮೇಲೆ ಏನಪ್ಪ. ಸೊ ತುಂಬ ಜನ ಅದೇ ರೀತಿ ನಮ್ಗೆ ಮೆಸೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ. ಓಕೆ, ಸೊ ಒಂದು ಟ್ರಸ್ಟ್ನ ಒಂದಿಷ್ಟು ಅಟ್ಲೀಸ್ಟ್ 3 ಮಂತ್ಸ್ವರೆಗೂ ನಾವು ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಲೇಬೇಕು. ಬಟ್ ನಾನು ಐ ಆಮ್ ಶೋರ್ ಡೆಮನ್ ಶೋರ್ ಹೇಳ್ತೀನಿ ನಾನು. ಓಕೆ, ನೀವು 3 ಮಂತ್ಸ್ ಕನ್ಸಿಸ್ಟೆನ್ಸಿಯಾಗಿ ಕಂಪ್ನಿ ನಾನು ಹೇಳೋದನ್ನು ಕರೆಕ್ಟಾಗಿ ನೀವು ನೀಟಾಗಿ ಮಾಡಿದ್ರೆ ಡೆಫಿನೆಟ್ಲಿ ನೀವು 1 lakh ಅರ್ನ್ ಮಾಡ್ತೀರಿ 3 ಮಂತ್ಸ್. ಆ್ಯಂಡ್ ಸ್ಟೇಬಲ್ ಅರ್ನಿಂಗ್ ಅದು ಕೂಡ ಡೆಫಿನೆಟ್ಲಿ ಮಾಡ್ತೀರಾ. ಇಲ್ಲಿ 200% ನಾನು ಹೇಳ್ತೀನಿ. ನೀವು ಕರೆಕ್ಟಾಗಿ ನಾನು ಹೇಳ್ದಂಗೆ ಆ್ಯಂಡ್ ಕಂಪ್ನಿ ಕಡೆಯಿಂದ ಸಪೋರ್ಟ್ ಸಿಸ್ಟಮ್ ಏನು ಟೀಚ್ ಮಾಡ್ತಾರೋ ಡೈಲಿ ಅದನ್ನು ನೀವು ಫಾಲೋ ಅಪ್ ಮಾಡ್ಕೋತ ಹೋದರೆ ಡೆಫಿನೆಟ್ಲಿ ಅರ್ನ್ ಮಾಡ್ತೀನಿ. ಓಕೆ, ಸೊ ನಾನು 1 ದಿನ ಮಾಡಿದೆ, 2 ದಿನ ಮಾಡಿದೆ, 1 ತಿಂಗಳು ಮಾಡಿದೆ, ನೆಕ್ಸ್ಟ್ ನಾನು ಅದನ್ನು ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡಿದೆ ಡೆಫಿನೆಟ್ಲಿ ಯಾವುದೂ ಆಗೋದಿಲ್ಲ ರೈಟ್. ಸೊ ನೀವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಜಿಮ್ಮಿಗೆ ಹೋಗಿರ್ತಾರೆ. ಸೊ ಜಿಮ್ಮಲ್ಲಿ ನೋಡ್ಬೋದು ನೀವು, ಜಿಮ್ಮಿಲ್ಲ ನಾವು 1 ಮಂತಲ್ಲಿ ಹೋದ್ಮೇಲೆ ನಮ್ಮ ಬಾಡಿ ಬಂದ್ಬಿಡ್ತಾ ನೋ ರೈಟ್. ಈವನ್ 6 ಮಂತ್ ಅಬೋವ್ ಆದಮೇಲೆ ರೈಟ್. ಸೊ 1 ಇಯರ್ವರೆಗೂ ಎಷ್ಟೋ ಜನ ಬಾಡಿ ಬಿಲ್ಡ್ ಮಾಡ್ಬೇಕಂತಿರ್ತಾರೆ. ಬಾಡಿ ಇದನ್ನು ಮಾಡ್ಬೇಕಂದ್ರೆ ಜಿಮ್ಮಲ್ಲಿ ಎಷ್ಟೋ ಕಷ್ಟಪಟ್ಟಿರ್ತಾರೆ, ಡೈಲಿ ನೈಟ್ ರೈಟ್. ನೋಡಿರ್ಬೋದು ನೀವು ರೈಟ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದ್ದು ಕೂಡ ಸೊ ಇನ್ನೊಬ್ಬರ ಮಾತನ್ನ ಕೇಳಬೇಡಿ. ನಾನು ಬಿಲ್ಕುಲ್ ನಿಮ್ಗೆ ಹೇಳ್ತೀನಿ. ಸೊ ಇನ್ನೊಬ್ಬರ ಮಾತು ಕೇಳಿ ನೀವು ನನಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಹಾಕ್ತಾರೆ, ನನಗೆ ಗೊತ್ತಿದೆ ಇದೆಲ್ಲ ಫೇಕ್ ಮ್ಯಾಮ್, ಎಲ್ಲ ಫೇಕು, ನೀವು ಫೇಕು ಎಲ್ಲ. ಓಕೆ, ನಾನು ಫೇಕ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಾನು ಫೇಕ್ ಅಂದರೆ ಡೆಫಿನೆಟ್ಲಿ ನಾನು ಇಲ್ಲಿ ಬಂದು ಹೇಳೋ ಅವಶ್ಯಕತೆನೇ ಇರ್ತಿರಲಿಲ್ಲ. ಓಕೆ, ಸೊ ಇದನ್ನು ಆಫ್ಕೋರ್ಸ್ ನಾನು ಕೂಡ ಫೇಕ್ ಅಂತಲೇ ಹೇಳ್ತಿದ್ದೆ. ಫೇಕ್ ಇದ್ದರೆ ನನಗೆ ಫೇಕ್ ಅನಿಸಿದೆ. ಓಕೆ, ಸೊ ಸ್ಕಿಲ್ಸ್ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಇವಾಗ ಟ್ರೆಂಡಿಂಗ್ ಇದೆ. ಇವಾಗ ಈ ಥರ ಸ್ಕಿಲ್ಸ್ ಕಲಿಯೋದ್ರಿಂದ ಡೆಫಿನೆಟ್ಲಿ ನಾವು ಅರ್ನಿಂಗ್ಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬ ಪ್ರೊಫೆಷ್ನಲ್ ಇದ್ದು, ಒಬ್ಬ ಜಾಬ್ ಪ್ರೊಫೆಷ್ನಲ್ ಆಯಿತು, ಆಮೇಲೆ ಹೌಸ್ ವೈಫ್ ಆಯಿತು, ಸ್ಟೂಡೆಂಟ್ಸ್ ಆಯಿತು. ಸ್ಟೂಡೆಂಟ್ಸ್ಗೆಲ್ಲ ಇವಾಗ ಯಾವ ಜಾಬ್ ಮಾಡಿ ಯಾವ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಹೇಳಿ ನೀವು ನೋಡೋಣ. ಈ ಸ್ಕಿಲ್ಸ್ ಕಲ್ತ ಮೇಲೆ ಅಂದರೆ ಈ ಥರ ಡಿಜಿಟಲ್ ಸ್ಕಿಲ್ಸ್ ಕಲ್ತ ಮೇಲೆ ಎಲ್ಲೂ ಕೂಡ ಅರ್ನಿಂಗ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಎಷ್ಟೋ ಸ್ಟೂಡೆಂಟ್ಸ್ ಅರ್ನಿಂಗ್ಸ್ನಲ್ಲಿ ನೋಡಿರ್ಬೋದು ಓನ್ಲಿ ಬಿಕಾಸ್ ಆಫ್ ಡಿಜಿಟಲ್ ಸ್ಕಿಲ್ಸ್. ಡೆಫಿನೆಟ್ಲಿ ಯಾವುದೇ ರೀತಿ ಎಜುಕೇಷನ್ ಅಲ್ಲ, 12th PUC ಅಲ್ಲ, ಆ್ಯಂಡ್ ಯಾವುದೇ ರೀತಿ ಯಾವುದು ಅಂತ ಡಿಗ್ರೀಸ್ ಅಲ್ಲ ರೈಟ್. ಸೊ ಅಗೇನ್ ನಾನು ಹೇಳ್ತಿದ್ದೀನಿ, ಏನೇ ಡಿಫ್ರೆನ್ಸ್ ಏನೇನೋ ಡೌಟ್ಸ್ ಇದ್ದರೂ ಕೂಡ ಒಂದ್ಸರಿ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಜರ್ನಿನ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ, ನೋ ಪ್ರಾಬ್ಲಮ್, ಯು ಕ್ಯಾನ್ ಡೈರೆಕ್ಟ್ಲಿ ಇಗ್ನೋರ್ ದಿಸ್ ವಿಡಿಯೋ
ಓಕೆ. ಸೊ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರಿ. ಓಕೆ, ನೋ ಪ್ರಾಬ್ಲಮ್. ಗ್ರೋ ಆಗ್ಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ನೀವು ಕೂಡ ಒಬ್ಬ ಫಿನಾನ್ಷಿಯಲಿ ಫ್ರೀಡಮ್ ಆಗಿ ನಿಮ್ಮ ಜರ್ನಿನ ಒಂದು ಒಳ್ಳೆ ಲೆವೆಲಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ರೆ, ಒಂದು ಗ್ರೋತ್ ನಿಮ್ಮ ಮೈಂಡ್ಸೆಟ್ ನಿಮ್ಮಲ್ಲಿ ಆ ರೀತಿ ಒಂದು ಜಿದ್ದಿ ಹಠ ಇದ್ದರೆ ಡೆಫಿನೆಟ್ಲಿ ನೀವು ಮಾಡೇ ಮಾಡ್ತೀರಿ. ಇಲ್ಲಿ ಜಾಯ್ನ್ ಆಗಿ ಮಾಡೇ ಮಾಡ್ತಾರೆ. ಓಕೆ, ವೆಲ್ ಸೊ ಗೈಸ್, ಸೊ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡು ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನಂಬರ್ನ, ಅಲ್ಲಿ ನೀವು ಬಂದು ರಿಪ್ಲೈ ಮಾಡ್ಬೋದು. ಓಕೆ, ಏನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಕೊಂಡು ನೆಕ್ಸ್ಟ್ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಓಕೆ, ವೆಲ್ ನಾನು ಇನ್ನೊಂದು ಮತ್ತೆ ನೆಕ್ಸ್ಟ್ ಪ್ಯಾಕೇಜ್ ತೊಗೊಂಡ್ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.